ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಹನಗೌಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದ್ರೆ ಇವ್ರ ಬರ್ಡೇ ಗಿಫ್ಟ್ ಕೊಡ್ತಾ ಇದೀವಿ. ಹುಟ್ಟುಹಬ್ಬದ ಶುಭಾಶಯಗಳು. ಏನು ಇರ್ಬೋದು ಇದರಲ್ಲಿ? ಒಂದೊಂದು ಕೊಟ್ಟಾಗ ರಿಯಾಕ್ಟ್ ಮಾಡಬೇಕು. ಅಲ್ಲಿ ರಿಯಾಕ್ಟ್ ಮಾಡಬೇಕು. ನೋಡೋಣ ಬನ್ನಿ ಏನಿದೆ. ಆಮೇಲೆ ಕೊಡೋಣ, ಇವಾಗಲೇ ಕೊಡೋಣ. ಫಸ್ಟ್ ಏನು ಕೊಡೋಣ? ಫಸ್ಟ್ ಏನು ಕೊಡೋಣ? ಲೆಟ್ ಮೀ ಗೆಸ್. ಗೈಸಳು ಜಾಸ್ತಿ ಲಿಪ್ಸ್ಟಿಕ್ ಹಾಕೋದಾಳೆ, ಅದಕ್ಕೆ ಲಿಪ್ ಬಾಮ್. ಯಾಕಂದ್ರೆ ನಂಗೆ ಲಿಪ್ಸ್ಟಿಕ್ ಹಾಕೊಳ್ಳೋದು ಇಷ್ಟ ಇಲ್ಲ ಗೈಸ್. ಯಾಕಂದ್ರೆ ಮಾಡ್ಕೊಬಿಟ್ಟು ತಿಂತಾಳೆ ನೋಡಿ, ಆಗಲೇ ಮಾಡ್ತಾಳೆ. ಇಬ್ರು ಕಾಣ್ತಾ ಇದೀವಾ? ಇಲ್ಲ ಗೈಸ್. ಫಸ್ಟು ಲಿಪ್ ಬಾಮ್ ಯೂಸ್ಫುಲ್ಲಾ? ವೆರಿ ಯೂಸ್ಫುಲ್ ಇದೆ ಗೈಸ್. ಅವಳು ಲಿಪ್ಸ್ಟಿಕ್ ಜಾಸ್ತಿ ಹಾಕೋದಾಳೆ, ನಂಗೆ ಅವಳು ಲಿಪ್ಸ್ಟಿಕ್ ಹಾಕೊಳ್ಳೋದು ಇಷ್ಟ ಇಲ್ಲ. ಸೊ ಅದಕ್ಕೆ ಲಿಪ್ ಬಾಮ್ ಹಾಕೊಂಡಿ ಅಂತ. ನೆಕ್ಸ್ಟ್ ಏನು ನೋಡೋಣ? ಕೀ ಬಂಚ್. ಇದೊಂಥರ ಇಷ್ಟ ಆಯಿತು ನನಗೆ, ಅದಕ್ಕೆ ಗಣೇಶ ದೇವ್ರು ಒಳ್ಳೇದು ಮಾಡಲಿ ಅಂತ ಗಣೇಶ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಿಪ್ ಬಾಂಡ್ ತಲೆಗೆ ಹಾಕೊಳ್ಳೋಕ್ಕೆ. ಥ್ಯಾಂಕ್ ಯು. ಕೆಳಗೆ ಹಿಡ್ಕೊ, ಇನ್ನೂ ಕೊಡ್ತೀನಿ. ಆ್ಯಂಡ್ ಇಟ್ ಈಸ್ ಗೈಸ್ ಓರಿಯೋ. ನನ್ನ ಫೇವರೆಟ್. ಎಷ್ಟಾಯ್ತು ಲೆಕ್ಕ? 3, 4 ಗೈಸ್. ಇದು ಬಿಕಾಸ್ ಅಲ್ಲಿ ನೋಡಿ ಹೇರ್ ಸ್ಟೈಲ್ಗಳು ಮಾಡ್ಕೊತಾಳೆ ಜಾಸ್ತಿ. ಬಲೆ ಹೇರ್ ಸ್ಟೈಲ್ಗಳು ಮಾಡ್ತಾಳೆ, ಅದಕ್ಕೆ. ಹೌದು ಮಾಡ್ತೀನಿ. ದಿಸ್ ಈಸ್ ಜಸ್ಟ್ ಸ್ಟಾರ್ಟಿಂಗ್. ಸಾಕಾ? ಇದೆಲ್ಲ ನಾನು ಹಿಡ್ಕೊಡ್ತೀನಿ ವಾಪಸ್ ಗೈಸ್. ಗೈಸ್ ಅಂಡ್ ನೆಕ್ಸ್ಟ್ ಅವರ್ ಫೇವರೇಟ್ ಬ್ಲಾಕ್ ಕಲರ್ ನೇಲ್ ಪಾಲಿಶ್. ಹೊಡಿತೀನಿ ಸಡನ್ಗೆ. ನಾನು ನೆನ್ನೆ ನೈಟ್ ತಾನೇ ಹೇಳಿದ್ದು ಏನು ಇದು ಬ್ಲ್ಯಾಕ್ ಕಲರ್ ನೇಲ್ ಪಾಲಿಶ್ ಇಷ್ಟ ಅಂತ. ಯಾವೊಬ್ಬ ಗೈಸ್ ನಾನು ಸುಮ್ಮನೆ ಅವಳ ಹತ್ರ ಏನೇನೋ ಸುಳ್ಳು ಬೈಬಿಡ್ತಿದ್ದೀವಿ ಗೈಸ್. ಅಕ್ಕನ ಹತ್ರನೇ ಕೇಳ್ಬಿಟ್ಟು ಅಕ್ಕನ ಹತ್ರ ವರ್ಷ ಅದು ಬರ್ಡೇ ಅಂದ್ಬಿಟ್ಟು ಹೇಳಿ ಬಾಯ್ ಬಿಡ್ಸಿದ್ದು ಗೈಸ್. ನೆಕ್ಸ್ಟ್ ಅವಳ ಫೇವರೇಟ್ ಚುಮ್ಕಿ. ಅದು ಲಕ್ಷ್ಮೀ ದೇವಿಗೆ. ಹೌದು. ಈ ಮೊನ್ನೆ ಏನೋ ಬರ್ಡೇ ಕೂಡ ಅವಳು ಕೊಟ್ಟಿದ್ದೆ, ಹಾಕಿದ್ದೆ. ಇದು ಅವಳೆ ಕೊಟ್ಟು ಫುಲ್ ತೋರಿಸ್ಬೋದು ಗೈಸ್. ಫುಲ್ ತೋರಿಸಿ ವರ್ಷಿ ಫುಲ್ ರಿಯಾಕ್ಷನ್ ಗೈಸ್. ಅವಳ ಫೇವರೇಟ್ ಕುರ್ಕುರೆ ಅವಳು ಮುಂದೆನೇ ತಗೊಂಡಿರೋದು ಗೈಸ್. ಇವೆರಡು ಆಕೆ ಬರ್ತೀನಿ ಅವಳು ಪಕ್ಕ. ಅವಳು ಮುಂದೆನೆ ಯಾವುದು ಚೆನ್ನಾಗಿರುತ್ತದೆ. ಅವಳು ನಿಜ ಗೊತ್ತಾಗಿದೆ. ನೆಕ್ಸ್ಟ್ ಯಾರು ಹೇಳಿ ನೀವು? ಕಲಾವಿದ. ಆ್ಯಂಡ್ ಗೈಸ್ ಅವಳು ಯೂಸ್ ಮಾಡೋ ಸ್ಟಿಕ್ಕರ್. ಹೌದು ಗೈಸ್. ಏನು ಯಾಕೆ ಮಾಡ್ತೇನೆ ಗೈಸ್? ಬೇಬಿ ಖುಷಿ ಆಗ್ಬೇಕು. ಒಂದಷ್ಟೇ ಬಾಕಿ ಇದೆ. ಅರ್ಥ ಮಾಡ್ಕೊಂಡು ತಗೊಂಡು ಗೈಸ್. ಆ್ಯಂಡ್ ಅವಳು ತಲೆ ಹಾಕೊಳ್ಳೋದು ಇದೇ ಥರ ಹಾಕೋದು. ಇವತ್ತು ಮಾತ್ರ ಬೇರೆ ಹಾಕೊಂಡ್ಬಿಟ್ಟಿನಿ, ಸಿಕ್ಲಿಲ್ಲ ನಂಗೆ ಅದಕ್ಕೆ. ಗೈಸ್ ಅದಕ್ಕೆ ನಾನು ಕೊಡ್ತೇನೆ. ಎಷ್ಟು ಗಿಫ್ಟ್ ಆಯ್ತು ಕೌಂಟ್ ಮಾಡ್ಕೊಡಿ ಬೇಡ. 6-7 ಗಿಫ್ಟ್ಸ್. 9 ಏನು ಸಿಗ್ತಾ ಇಲ್ವಲ್ಲ? ನೆಕ್ಸ್ಟ್ ಇದು ಗೈಸ್ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತೀನಿ ಗೈಸ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಎಲ್ಲ ಒಂದು ಒಂದೇ ಸಲ ಕೊಟ್ಬಿಟ್ರೆ ಹೆಂಗಾಗಿಡುತ್ತೆ? ಹ್ಯಾಪಿ ಬರ್ಡೇ ಟು ಯು. ಏನು ಬೇಡ, ಲೈಫ್ ಲಾಂಗ್ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ ನನ್ನ ಜೊತೆ ಇದ್ರೆ. ನಾನು ಇವಾಗ ಹೊಂದೋಳಲ್ವಾ? ಅಲ್ಲ ಅಂದರೆ ಕಷ್ಟ ಸುದ್ದಲ್ಲಿ ಇಲ್ಲ ಇದೆಯಾ ಇಲ್ಲ ಅಂತಲ್ಲ, ಇನ್ನು ಮುಂದೆನೂ ಲೈಫಲ್ಲಿ ಜೊತೆಯಾಗಿ ಎಲ್ಲ ಥರನೂ. ಗೈಸ್ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡೆ. ಇದು ಅವಳು ಅರ್ಥ ಮಾಡ್ಕೊಂಡೆ. ಇದೇನು ಗೊತ್ತಾಯ್ತಾ? ಅವ್ರಿಗೆ ಹೇಳಿದ್ದು ಅವಳು ಜಾಸ್ತಿ ಹೇರ್ ಸ್ಟೈಲ್ ಮಾಡ್ತಾಳೆ ಅಂತ, ಅದಕ್ಕೆ ಗೈಸ್ ಇವೆಲ್ಲ ಹೇರ್ ಸ್ಟೈಲ್. ಹೌದು ನಾನು ಹೌದು ಕರೆಕ್ಟ್ ಅಂತ ಇಷ್ಟ ಗೈಸ್. ಇದು ನಾನು ಕೈಯಾರೆ ಮಾಡಿರೋದು ಗೈಸ್. ಹೌದಾ? ಅದರೊಳಗೆ ಏನಿರ್ಬೋದು? ಚಾಕ್ಲೇಟ್. ಯಾವ ಚಾಕ್ಲೇಟ್? ನೋಬಲ್ ಅವಾರ್ಡ್. ಗೈಸ್ ಟೆಡಿ ಅಮೌಂಟ್ ಐತಿ. ಅವನು ಉದ್ದ ಮಾಡ್ತಾನೆ, ನಾವು ಅಗ್ಲ ಮಾಡೋ. ಹೇಗೈತೆ? ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್. ಚಿಕ್ಕ ಐತೆ ಆಗೋಯ್ತು ಅಂತ ನೋಡ್ತಾ ಇದ್ದೀವಿ. ಎಲ್ಲ ಚಿಕ್ಕದಾಗಿದೆ, ದೊಡ್ಡ ಕೊಡೋಣ. ನೆಕ್ಸ್ಟ್ ಗೈಸ್ ಇದು ಒಂದೇ ಸಲ ನೋಡಿದ ತಕ್ಷಣ ನಮ್ಗೆಲ್ಲರಿಗೂ ಇಷ್ಟ ಆಗೋಯ್ತು.
ಸ್ವೆಟರ್ ತರ ಗೈಸ್, ಸ್ವೆಟರ್ ತರ. ಹಾಕೋ ನೋಡೋಣ, ಹಾಕೋ. ಹಾಕೋ ನೋಡು, ಅಳ್ತಾಳ್ ಕೊಡು. ಲಾಸ್ಟ್ 3 ಗಿಫ್ಟ್ಸ್ ಗೈಸ್. ಚೆನ್ನಾಗಿದೆ. ನೆಕ್ಸ್ಟ್ ಗೈಸ್ ದಿಸ್ ಒನ್. ಇದನ್ನ ಇಲ್ಲೇ ಹಾಕೋಬಿಡೋದು. ಹಾಕೊಳ್ಳಕ್ಕಾಗಲ್ಲ. ಟಾಪ್ ಗೈಸ್. ಇನ್ನೊಂದು 2 ಐತೆ ಕೊಡ್ಲಾ? ನೆಕ್ಸ್ಟ್ ಈಸ್ ಇಲ್ಲಿ ನೋಡೋಣ. ಓಕೆ ಗೈಸ್, ಇಷ್ಟು ಕೊಟ್ಟಿದ್ದೀನಿ, ಇನ್ನೆರಡು ಕೊಡಬೇಕು. ಕೊಡ್ತೀನಿ ಗೈಸ್. ಕೊಡ್ಲಾ? ತೆಗಿಲ ತೆಗಿಯಕೈತಿಲ್ಲ ಗೈಸ್ ಇದನ್ನ ಕೈಲಿ. ಯಾಕೆ ಅದೇನ ತಗೋ, ಸೈಡಿಗೆ ಇಟ್ಕೊ ಒಂದು ನಿಮಿಷ. ಇನ್ನೊಂದು ಕೊಡ್ತೀನಿ ಗೈಸ್, ಇನ್ನೊಂದು ಲಾಸ್ಟ್ ಗಿಫ್ಟು. ಒಳ್ಳೆ ಇದೇ ನೋಡ್ಬೇಡ, ಲಾಸ್ಟ್ ಗಿಫ್ಟ್ ಗೈಸ್. ಅದೆಲ್ಲ ಸೈಡ್ಗೆ ಇಟ್ಬಿಡು. ಏನು ಅನಿಸ್ತೈತೆ? ಚೆನ್ನಾಗಿ ಯಾವ್ದು ಇಷ್ಟ ಆಗಿಲ್ಲ ಅದರಲ್ಲಿ? ಇಷ್ಟ ಎಲ್ಲ ಇಷ್ಟ ಆಯ್ತು ನಂಗೆ. ನಾ ಎಲ್ಲ ನನ್ನ ಪ್ರೈವೇಟ್ ಥಿಂಗ್ಸೇ ತೊಗೊಂಡು ಬಂದೀನಿ. ಹಾಂ, ಎಲ್ಲ ನನ್ನ ಪ್ರೈವೇಟ್ ಥಿಂಗ್ಸೇ ತೊಗೊಂಡು ಬಂದೀನಿ. ಅರ್ಥ ಮಾಡ್ಕೊಂಡಿದ್ದೀನಿ ನಾನು ನಿನ್ನ. ಅರ್ಥ ಮಾಡ್ಕೊಂಡು ತಗೋ, ಇದು ವಾಪಸ್ ಇದಕ್ಕೆ ಹಾಕು, ಆಮೇಲೆ ಮನೆಗೆ ಹೋದಾಗ ಕವರ್ ಕೊಡ್ತೀನಿ. ಹಾಂ, ಇದು ಹೇಳು, ಇದು ಕೊಟ್ಟಿದ್ದಕ್ಕೆ ಹೆಂಗೆ ಅನ್ನಿಸ್ತು ಹೇಳು. ಒಂದೊಂದಕ್ಕೆ ಒಂದೊಂದು ರಿಯಾಕ್ಷನ್ ಕೊಡಿ. ನನಗೆ ಡಾಲ್ಸ್ಗಳಂದ್ರೆ ತುಂಬ ಇಷ್ಟ. ಇವಿ ಅಂದರೆ ಇವಿ ಇಷ್ಟ. ಹಾಂ, ಅದಕ್ಕೆ ಇಷ್ಟ ಆಯ್ತಾ? ಹಾಂ, ಆಯಿತು. ನೆಕ್ಸ್ಟ್ ಡಾಲ್ ಆಯಿತು ಗೈಸ್. ನೆಕ್ಸ್ಟು ಬಟ್ಟೆ. ಬಟ್ಟೆ 3 ಇದೆ ಗೈಸ್, ಅದರಲ್ಲಿ 3 ಒಂದೊಂದು ಅಕೌಂಟ್. ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಥರ ಎಲ್ಲ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀಯಾ ಅಂತ. ಇಷ್ಟ ಆಯ್ತಾಯ್ತಾ ಗೈಸ್? ಇಷ್ಟೇ ಗೈಸ್ ಬೇಕಾಗಿತ್ತು ನನಗೆ. ಅವ್ಳ ಮುಖದಲ್ಲಿ ಗೈಸ್ ಯಾವಾಗಲೂ ಖುಷಿ ನೋಡ್ಬೇಕು, ಯಾಕಂದರೆ ಇಷ್ಟು ಸ್ವಲ್ಪ ದಿನದಿಂದ ಬರೀ ನೋವು ನೋಡಿರೋದೇ ಆಗೈತೆ ಗೈಸ್. ಅವಳು ಹತ್ತಿರೋದು ಅದು ನೋಡೋಕ್ಕಾಗಲ್ಲ ಗೈಸ್, ನನಗೇನೋ ಗೊತ್ತಿಲ್ಲ. ಗೈಸ್ ಅಳ್ತಾಳು ಅವಳು ಆಗಲೇ. ಆಯ್ತಾಯ್ತು ಹೇಳು, ನೆಕ್ಸ್ಟು ಹೇಳು ನಿನ್ನ ಫೇವ್ರೇಟ್ ಗಾಡಿ ಯಾವ್ಯಾವ? ಅಳ್ಬೇಡ, ಇವು ಹೇಳು ಬೇಗ. ವೀಡಿಯೋ ದೊಡ್ಡದಾಗುತ್ತೆ ಗೈಸ್, ವೀಡಿಯೋ ದೊಡ್ಡದಾಗುತ್ತೆ ಇವಳು ಅಳ್ತಾಳೆ. ಹಾಂ, ಆಯ್ತಾಯ್ತು. ನೆಕ್ಸ್ಟು ಇನ್ನೊಂದು ದೊಡ್ಡ ಗಿಫ್ಟ್ ಕೊಡ್ತೀನಿ. ನಾನು ಕೈಯಾರ ಮಾಡಿರೋ ಗಿಫ್ಟ್ ಕೊಡ್ತೀನಿ. ಎಲ್ಲ ನನ್ನ ಪ್ರೈವೇಟ್ ಥಿಂಗ್ಸೇ ತೊಗೊಂಡು ಬಂದಿದ್ಯಾ? ಇದನ್ನೆಲ್ಲ ನಾನು ಯೂಸ್ ಮಾಡ್ತೀನಿ. ನಿಂಗೆ ಫೋಟೋ ಹೊಡೆದು ಕಳಿಸ್ತೀನಿ. ಅಲ್ಲ ಇಕ್ಕಿರೋ. ಸ್ಕೂಲ್ ಡೇಸಿಂದನೇ ಎವ್ವಿ ಇಷ್ಟ ಗೈಸ್. ನಾನು ಅವ್ರ ಮನೆಗೆ ಯಾವಾಗ ಹೋದ್ರು ತೊಗೊಂಡು ಇದು ನನಗೆ ಎವ್ವಿ ಅಂದರೆ ಎವ್ವಿ ಇಷ್ಟ. ಓರಿಯೋ ಬಿಸ್ಕೆಟು ಗೈಸ್, ಯಾವಾಗ ಅವ್ರ ಮನೆಗೆ ಹೋದ್ರು ನನ್ನ ಏನು ಅವಳು ಗೊತ್ತು ಗೈಸ್, ಇದು ತೊಗೊಂಡ್ರೆ ಸಾಕು. ಅನ್ಕೋಬೋದು ಗೈಸ್ ಒಬ್ರು ಏನು 10 ರೂಪಾಯಿ 20 ರೂಪಾಯಿ ಗೈಸ್, ಅದೇ ರಿಯಲ್ ಹ್ಯಾಪಿನೆಸ್ ಕೊಡು. 10 ರೂಪಾಯಿ 20 ರೂಪಾಯಿ ಅನ್ನೋದು ನನ್ನ ಪ್ರಕಾರ ಏನು ಇದು ಅನ್ಸಲ್ಲ. ನೋಡಿ ಗೈಸ್, ಬಂದಾಗ 10 ರೂಪಾಯಿ 20 ರೂಪಾಯಿ ಬೆಲೆ ಆಗಲ್ಲ ಗೈಸ್, ಅವ್ರು ಹಾಕೋ ಎಫರ್ಟ್ಸ್ ಬೆಲೆ ಆಗುತ್ತೆ. ಹೌದು, ತುಂಬ ಎಫರ್ಟ್ಸ್ ಹಾಕಿ ಅಂದರೆ ನನಗೆ ಎಫರ್ಟ್ಸ್ ಅಂದರೆ ಲೈಕ್ ನಂಗೆ ನಿಜ ಹೆವಿ ಇಷ್ಟ ಆಯಿತು ಸರ್. ನಾನು ಇನ್ನೊಂದು ಆಯ್ತು, ಸೈಡ್ಗಿಡು, ಇನ್ನೊಂದು ಕೊಡ್ತೀನಿ. ಅದೇ ಇಸ್ಕೊಂಡು ಸೈಡ್ಗಿಡು ಗೈಸ್. ದಿಸ್ ಈಸ್ ನಮ್ಮ ಅರ್ಚಿ ಗೈಸ್. ಒಬ್ಬ ಸಕ್ಕತ್ ಹೆಲ್ಪ್ ಮಾಡೋನು ನಿನ್ನೆ ಇಲ್ಲ ನನಗೆ. ಅವ್ನಿಗೂ ಥ್ಯಾಂಕ್ಸ್ ಹೇಳ್ಬಿಡು, ನನಗೆ ಹೇಳೋದಿಲ್ಲ ಅವ್ನಿಗೆ. ಥ್ಯಾಂಕ್ ಯು ಸೋ ಮಚ್ ಕಣ. ಹಾಂ, ತಗೋ ಅರ್ಚಿ, ವಿಡಿಯೋ ಮಾಡು ಬೈಲಿ. ಅಲ್ಲೇ ಕೂತ್ಕೊಳ್ಳೆ ಗೈಸ್. ನೆಕ್ಸ್ಟು ಇದು ಗೈಸ್ ಕೊಡ್ತಾ ಇರೋದು ಅದೇನಂದ್ರೆ ಇಟ್ಕೊಳ್ಳು. ಹಿಡ್ಕೊ. ಏನು ಗೈಸ್, ನಾನು ನೋಡಿ ಗೈಸ್, ನಿಮ್ಗೆ ಒಂದ್ಸಲಿ ಫಸ್ಟೇ ತೋರಿಸ್ಬಿಡ್ತೀನಿ. ಇವಾಗ ಬಂದಿರ್ತಾರೆ ಬಾಯಿಗೆ ಗೈಸ್. ಇವಾಗ ಇದು ಅರ್ಶಿ ಮಾಡಿರೋದು ಗೈಸ್, ಇದನ್ನ ನಾನು ಅಂಟಿಸಿರೋದು. ಅಯ್ಯೋ ಅನ್ಕೊಂಬಿಟ್ಟಿದ್ದು ಗೈಸ್, ಇದು ಶೀಟ್ ಗೈಸ್. ಈ ಥರ ಆಗ್ಬಿಡ್ತಿತ್ತು ನಮಗೆ. ಸರಿ ಹೋಗ್ತೀರಿ, ಇದು ಇಟ್ಕೊಳ್ರಿ. ಇದು ಸರಿ ಮಾಡು ಸ್ವಲ್ಪ ಗೈಸ್, ಅದೇ ಸರಿ ಮಾಡೋದು ಗೈಸ್. ಅಷ್ಟರಲ್ಲಿ ಅಳ್ತಿರೋದು ಥ್ಯಾಂಕ್ ಯು ಸೋ ಮಚ್ ಸನ. ನೋಡ್ತಾಳೆ ತೆಗ್ದ ತಗೋ, ಅಲ್ಲಿ ಸೈಡ್ಗೆ ಇಡು, ನಾನು ಸರಿ ಮಾಡ್ತೀನಿ. ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಗೈಸ್. 18th ಬರ್ಡೇದು 18th ಗಿಫ್ಟು ಇವ್ರು ಮಾಡ್ತಾ ಇದ್ದೀವಾ? ಎಸ್ ಗೈಸ್ ನೋಡಿ, ಓಪನ್ ಮಾಡಿ. ಝೂಮ್ ಔಟೇ ಮಾಡೋಕ್ಕಾಗಲ್ಲ. ಹಾಂ, ಕೊಡಿ ಫೋನ್. ಇರು, ಓಪನ್ ಮಾಡು. ಓ, ಹ್ಯಾಪಿ ಬರ್ಡೇ ಟು ಯು. ಟು ಯುನಾ? ಎಲ್ಲಿ
ಓಕೆ ಓಕೆ. ಹ್ಯಾಪಿ ಬರ್ಡೇ ಮೈ ಫಾರ್ ಎವರ್. ಫೋಟೋಸ್ ಗೈಸ್, ಇದು ನಾನು, ಇದವಳು, ಇದೆಲ್ಲ ಈಗ ರೀಸೆಂಟ್ ಫೋಟೋಸ್ ಇದೆಲ್ಲ. ಇದು ರೀಸೆಂಟ್, ಇದು ಅವಳ ಫೇವ್ರೆಟ್ ಫೋಟೋ. ಹೌದು. ಇದು ನಮ್ಮ childhood ನಾನು ಇವ್ರ ಮನೆಗೆ ಫಸ್ಟ್ ಟೈಮ್ ಹೋದಾಗ ತಗೊಂಡಿರೋ ಫೋಟೋ. ಇದು ನಮ್ಮ ಚೈಲ್ಡ್ಹುಡ್. ನೆಕ್ಸ್ಟ್ ಚೆನ್ನಾಯ್ತಾ? ಇದು ಬಿಟ್ಕೊಬಿಟ್ಟೈತೆ ಗೈಸ್. ನೆಕ್ಸ್ಟ್ ತೆಗಿ. ಹ್ಯಾಪಿ ಬರ್ಡೇ ಮೈ ಲವ್ ಫ್ರಮ್ ಯು ಬೆಸ್ಟಿ. ಈ ಫೋಟೋ ನನಗೆ ಇಷ್ಟ ಆಗೈತೆ, ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ತೆಗ್ದಿರೋದು. ಓಹೋ ಪ್ರಿಯಾಂಕಾ ನೋಡಿ, ಇದೇ ಬಂದ್ಬಿಟ್ಟಿದೆ. ನೋಡ್ಬಿಡು, ಆಮೇಲೆ ಓದುವಂತೆ. ಎಲ್ಲ ಬಿಚ್ಕೋದಾಯ್ತು ಗೈಸ್, ಅಷ್ಟೇ. ಮಾಡಿರೋದು ಔಟ್ಕಮ್ ಯಾವಾಗ ತಾನೇ ಚೆನ್ನಾಗಿ ಬರುತ್ತೆ ಹೇಳಿ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅದರಲ್ಲಿರೋದು ಓದ್ತಾಳೆ ಬನ್ನಿ ಗೈಸ್. ಇವಾಗ ತಗೋರ್ಸಿ, ಅವ್ನು ಕ್ರಿಕೆಟ್ ಆಡೋಗೈತಾನೆ ಗೈಸ್. ಕ್ರಿಕೆಟ್ ಇದೊಂದು ವಿಡಿಯೋ ಓದೋದು ಮಾಡ್ಬಿಡು ಆಮೇಲೆ. ಓದ್ ಜೋರಾಗಿ. ಹ್ಯಾಪಿ ಬರ್ಡೇ ಮೈ ಫಾರ್ ಎವರ್. ಐ ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಡೇ ವಿತ್ ಹ್ಯಾಪಿನೆಸ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮೈ ಲವ್, ಮೈ ಸೋಲ್ ಮೇಟ್, ಮೈ ಬೆಸ್ಟ್ ಫ್ರೆಂಡ್, ಮೈ ಕಾನ್ಫಿಡೆಂಟ್, ಮೈ ಎವ್ರಿಥಿಂಗ್, ಮೈ ಬೆಸ್ಟ್ ಮೆಮೊರಿ. Best memory, my today, tomorrow and always. My reason to smile, my family, my heart and soul, my rock, my laughter, my support, my whole world, my one and only. ನನ್ನ ಜೀವನದ ಸುಂದರ ಕಥೆ ನೀನು, ನನ್ನ ನಗುವಿನ ಸಿಹಿ ಕಾರಣ ನೀನು. ಸಣ್ಣ ಸಣ್ಣ ಜಗಳದಲ್ಲೂ ನಮ್ಮ ಸ್ನೇಹ ಇನ್ನಷ್ಟು ಗಟ್ಟಿಯಾಗುತ್ತಿದೆ. ನನ್ನ ಮಾತು ಕೇಳುವ ಹೃದಯ ನೀನು, ನನ್ನ ದುಃಖದಲ್ಲಿ ನಿಂತ ನೆರಳು ನೀನು. 10 ವರ್ಷದ ಸ್ನೇಹ ನಮ್ಮದು, ಎಂದಿಗೂ ಕಡಿಮೆಯಾದ ಬಾಂಧವ್ಯ ಅದು. ಸ್ನೇಹಿತೆಯಲ್ಲ ನನ್ನ ಕುಟುಂಬ ನೀನು, ನನ್ನ ಜೀವನದ ಅಮೂಲ್ಯ ರತ್ನ ನೀನು. ಪ್ರಿಯಾಂಕಾ ಅನ್ನೋದಕ್ಕೆ ಬರ್ತೀನಿ ಸರ್. ಲವ್ ಯು ಜಾಸ್ತಿ. ಪ್ರಿಯಾಂಕಾ ಅಂದರೆ ಪ್ಯೂರ್ ಆರ್ಟ್, ರೆಸ್ಪಾನ್ಸಿಬಲ್, ಇಂಟೆಲಿಜೆಂಟ್, ಯೂತ್ಫುಲ್, ಅಟ್ರಾಕ್ಟಿವ್, ಪರ್ಸ್ನಾಲಿಟಿ, ನೋಬಲ್ ನೇಚರ್, ಕೈಂಡ್ ಹಾರ್ಟೆಡ್, ಆಂಬಿಷಿಯಸ್. ಇವಾಗ ಅವಳು ಓದ್ತಾರೆ, ನಾನು ಬರ್ದಿರೋ ಲೆಟರ್ ಓದು. ಆಟ ಆಡ್ಕೋಬೇಕು. It feels a little stranger trying to put into the word something and has been such as a natural and beautiful part of my life. ಜೋರಾಗಿ ಹೇಳು. For a past 10 years, you are not just my best friend, you are my comfort, my strength, and my home is human form. From childhood till now, we have grown together, changed together, and faced many ups and downs side by side, and through everything one side has ever changed and our correct. Idella correct. I still remember the early days when we first meet. We did not know when that we were starting something so special, something that would last forever, for the year, and become one of the most important relationship in our life. For ಲೈವ್ ಅನ್ಸುತ್ತೆ. silly fight over small things and laughing until our ಸ್ಟಮಕ್ ಏಕ್. stomach hurt. ಸ್ಟಮಕ್ ಹರ್ಟ್ ಅಂದರೆ ಹೊಟ್ಟೆ ನೋವು ಬರೋವರೆಗೂ ನಗ್ತೀವಿ ಅಂತ ಹೇಳ್ತಾರಲ್ಲ. Every memories with you it's something. It's truly those simple days is sharing to snacks and secrets. ಟ್ರೂಲಿ ಟ್ರೆಜರ್ ಹೇಳು. ಕೈ ಅವಳಿಗೆ ಯಾವ ಥರ ಎಲ್ಲ ಎಗರಿಸ್ಬಿಡ್ತಾಳೆ. ಆಯ್ತು ಹೇಳು. ಇಲ್ಲಿ Those simple days of sharing snacks, secrets, and dreams are now some of the most beautiful part of my life. ನೆಕ್ಸ್ಟ್ ಅಯ್ಯೋ ಓದು. Over the year, life has not always been easy for either of us. There will be time when we felt lost, confused or hurt. But somehow we always found and our way back to each other. You have seen me at the best and the worst, and yet you never left. You stood by me, supported me, reminded me who I am when I forget. That kind of friendship is rare, and I know lucky I am have you. You understand me in way that no one else
that sometimes I do not even have to say anything. You just know. You know my silence, my mind, my happiness, and my pain. And in a word, their people often misunderstand each other. Having someone who truly gets you is a blessing I will never take for granted. ಅಷ್ಟೇ ಓದಲ್ಲ ಏನು ಅನ್ನಿಸ್ತು ಇದು ಲಾಸ್ಟ್ ಪೇಜ್ ಓದಂತೆ ಕರೆಕ್ಟಾಗಿ ಬರ್ದಿದ್ದೀನ ನಮ್ಮ ಬಾಂಡ್ ಬಗ್ಗೆ ಲಾಸ್ಟ್ ಪೇಜ್ ಓದ್ಬಿಡ್ಲಿ ಗೈಸ್ ಆಮೇಲೆ ಕೇಳೋಣ ಉದು ಪಟ್ ಲಾಸ್ಟ್ ಪೇಜ್. As we have shared so many beautiful moments, celebrations and random outing. ಏನು ರ್ಯಾಂಡಮ್ ಔಟಿಂಗ್ ಅಂದರೆ ಹೊರಗಡೆ ಹೋಗೋದು. Long talks and late night and chats, even those quiet moments, they just being together was enough. Each memory like a page in the story of friendship, and together they make something so meaningful and comfortable. As we continue to grow and more forward in life, this may change our routines, our priorities and our paths, but truly believe that no matter where life takes us, our friendship will remain strong, because it is not just built on time but on love, trust and understanding. ಇದಂತೂ ನಿಜ. ಎಷ್ಟು ವರ್ಷ ಸ್ವಲ್ಪ ಜನ ಹೇಳ್ತಾರೆ ಫ್ರೆಂಡ್ಶಿಪ್ ಎಷ್ಟು ವರ್ಷದಿಂದ ಇರುತ್ತೆ, ಏನೋ ಒಂದು ಜಗಳ, ಬಟ್ ನಾವು ಎಷ್ಟು ಸಲ ಜಗಳ ಆಡಿದ್ದೀವೋ ನಮ್ಮ ಮ್ಯಾಟ್ರಿಗೆಲ್ಲ ಗೈಸ್, ಬೇರೆಯವ್ರ ಮ್ಯಾಟ್ರಿಂದಲೇ ಎಷ್ಟೋ ಜಗಳ ಆಡಿದ್ವಿ, ಬಟ್ ಅದನ್ನು ಉಳಿಸ್ಕೋಬೇಕು ಗೈಸ್. ನಾವು ಉಳಿಸ್ಕೊಂಡಿದ್ದೀವಿ, ಮುಂದಕ್ಕೂ ಉಳಿಸ್ಕೋತೀವಿ ಅನ್ನೋ ನಂಬಿಕೆ ಇದೆ ನನಗೂ. I want you to know that I will always be there for you, just like you have been for me, through every smile and every every tease and every Tears. success and every failure. You will never face anything alone. That's promise I will keep forever. You are more than a best friend to me. You are family, and I am so grateful to have in my life. There is the past of 10 years of beautiful memories and so many years laughter and love and togetherness. ಲಾಸ್ಟ್ ಅಲ್ಲಿ ಇರೋದು ನಾನೇ ಓದ್ತೀನಿ ಗೈಸ್. ನೋ ಮ್ಯಾಟರ್ ಹೌ ಮೆನಿ ಫ್ರೆಂಡ್ಸ್ ಐ ಹ್ಯಾವ್, ಅರ್ಥ ಆಯ್ತಾ? ಎಷ್ಟು ಫ್ರೆಂಡ್ಸ್ ಇದ್ರು ನೋ ಮ್ಯಾಟರ್. ತುಂಬ ಜಲಸ್ ಪಡ್ತೀನಿ. ಹೌದು ಗೈಸ್, ಅದಕ್ಕೆ ಅದು ಬರ್ದಿದ್ದೀನಿ. ನೋ ಮ್ಯಾಟರ್ ಹೌ ಮೆನಿ ಫ್ರೆಂಡ್ಸ್ ಐ ಹ್ಯಾವ್, ನೋ ಮ್ಯಾಟರ್ ಹೌ ಮಚ್ talk to them or spend time with them, always remember that no one can replace you. You are and will always be irreplaceable. You have a special place in my heart forever. Thank you. ಫ್ಯಾಷನ್ ಓದ್ಬಿಡ್ಲಾ? ನನ್ನ ಹಾದಿಯ ಬೆಳಕು ನೀನು, ನನ್ನ ಹೃದಯದ ಮಧುರ ನೆನಪು ನೀನು, ನಗುವಿನ ಹಿಂದೆ ಇರುವ ಸಂತೋಷ ನೀನು, ಕಣ್ಣೀರಿನ ಹಿಂದೆ ಇರುವ ಧೈರ್ಯ ನೀನು. ಎಷ್ಟು ದೂರ ಹೋದರೂ ಏನು, ನಮ್ಮ ಸ್ನೇಹ ಹತ್ತಿರವೇ ಇರುತ್ತಿದೆ. ಕಾಲ ಬದಲಾಗಬಹುದು, ಆದರೆ ನಮ್ಮ ಸ್ನೇಹ ಎಂದಿಗೂ ಬದಲಾಗದು. ಸ್ನೇಹಿತೆ ಎಂದು ಕರೆಸಿಕೊಳ್ಳುವ ಹೆಮ್ಮೆ ನನಗೆ. ನಿನ್ನ ಜೊತೆ ಇರುವುದೇ ನನ್ನ ಸಂತೋಷ. ವಿತ್ ಆಲ್ ಮೈ ಲವ್, ಯುವರ್ಸ್ ಬೆಸ್ಟ್ ಫ್ರೆಂಡ್ ಫಾರ್ ಎವರ್. ನಿಜ ಹೆವಿ ಖುಷಿ ಆಗ್ತಿದೆ ಸರ್. ನಮ್ಮ ಮೋಸ್ಟ್ ಸ್ಪೆಷಲ್ ಡೇ ಇವತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಡೇನ ಇವತ್ತು ನೀನು ತುಂಬ ಸ್ಪೆಷಲ್ ಮಾಡಿದೆ ಗೈಸ್. ಏನಿಲ್ಲ ಗೈಸ್, ಅವಳು ನನ್ನ ಕಷ್ಟದ ಕಾಲದಲ್ಲಿ ಸಪೋರ್ಟ್ ಮಾಡೋಳೆ. ಆ್ಯಂಡ್ ಲೋವರ್ ಟೈಮಲ್ಲಿ ಎಲ್ಲ ಇದ್ದಾಳೆ ಗೈಸ್. ಬೇರೆಯವರು ಮಾತು ಹೇಳ್ಕೊಬೋದಿದ್ವಿ ಅಂತ, ಬಟ್ ಇರಬೇಕಲ್ವ ಗೈಸ್, ಇರ್ತೀವಿ ಅನ್ನೋದಲ್ಲ, ಇರಬೇಕಲ್ವ ಆ ಟೈಮಲ್ಲಿ. ಆವಾಗ ಇದ್ದಿದ್ದು ಒಬ್ಬರಿಗೆ ಗೈಸ್. ನಂಗೆ ಏನು ಹೇಳಿರ್ತಾರೆ ಅರ್ಥ ಆಗಿಲ್ಲ ಗೈಸ್. ನಾನು ಏನೇನೋ ನೆನಪು ಇದೆಲ್ಲ ಹೇಳೋಣ ಅಂತ ಎಲ್ಲ ಬರ್ತಿದ್ದೆ, ಬಟ್ ಏನು ನೆನಪೈತೆ ಇಲ್ಲ. ನನಗಂತೂ ನಿಜ ಹೆವಿ ಖುಷಿ ಆಗ್ತೈತೆ. ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಲ್ಲ, ನಿಜ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಜನ. ಅಳ್ತೋಳೆ ಗೈಸ್, ಅಳ್ಬೇಡ ಗೈಸ್. ನನ್ನ ಕಡೆಯಿಂದ ಏನಾಗುತ್ತೆ ಅಷ್ಟು ಮಾಡಿದ್ದೀನಿ ಗೈಸ್. ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಷ್ಟೇ ಗೈಸ್. ನನ್ನ ಕಡೆಯಿಂದ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ವೆಲ್ಕಮ್. ನೀನು ಥ್ಯಾಂಕ್ಸ್ ನೀನು ಹೇಳ್ಕೊಡ್ಲ ಗೈಸ್. ಏನು ಟ್ರೀಟ್ ಕೊಡ್ಸಿಲ್ಲ ಗೈಸ್. ಏನು ಕೊಡ್ಸ್ಬೇಕು ಹೇಳಾಯ್ತು. ಏನು ಕೊಡಿಸ್ಯಾ? ಏನು ಕೊಡಿಸ್ಬೇಕು ಗೈಸ್? ಶ್ರೀಮಂತ ಇರ್ತದೆ ಗೈಸ್. ಅವರೇನೋದಾ ಅವ್ನು ಎಕ್ಸಾಮ್ ಡೇಟ್ ಗೈಸ್. ಇವತ್ತು ಅದಕ್ಕೆ ಕರ್ಕೊಬಂದೆ ಅವನ್ನ ಗೈಸ್. ಇವಾಗ ಏನು ಮಾಡೋಣ ಅಂದರೆ ಇದನ್ನೆಲ್ಲ ತೆಗ್ಬಿಟ್ಟು ಪ್ಲೇಸ್ ಮಾಡ್ಬಿಟ್ಟು ಅವ್ನು ಸ್ಟ್ಯಾಪ್ ಆಗ್ತಿದ್ದು ಗೈಸ್.
ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಆಮೇಲೆ ಇದೊಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.